ನಟ ದರ್ಶನ್ ಕಾನೂನು ಹೋರಾಟಕ್ಕೆ ಗೆಲುವು. ಬಾಸ್ ಸಿನಿಮಾ ಬಿಡುಗಡೆಗೆ ಕೋರ್ಟ್ ಆದೇಶ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಆಧರಿಸಿ ಸಿದ್ಧವಾಗಿದೆ ಎನ್ನಲಾದ ಬಾಸ್ ಸಿನಿಮಾ ಬಿಡುಗಡೆಗೆ ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯವು ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿದೆ. ಈ ಮೂಲಕ ನಟ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಲ್ಲಿಸಿದ ಅರ್ಜಿಗೆ ಮೊದಲ ಹಂತದ ಜಯ ಸಿಕ್ಕಂತಾಗಿದೆ. ಹಾಗಿದ್ರೆ ನ್ಯಾಯಾಲಯದ ಆದೇಶವೇನು? ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಸಲ್ಲಿಸಿದ ದಾವೆಯನ್ನ ವಿಚಾರಣೆ ಮಾಡಿ ಬೆಂಗಳೂರಿನ 16ನೇ ಹೆಚ್ಚುವರಿ ಸಿಟಿ ಸಿವಿಲ್ ನ್ಯಾಯಾಲಯವು ಈ ಮಹತ್ವದ ಆದೇಶವನ್ನ ಹೊರಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಗಳನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಆಧರಿಸಿದ ದೃಶ್ಯಗಳನ್ನು ಹೊಂದಿರುವ ಚಿತ್ರವನ್ನ ಪ್ರದರ್ಶಿಸಬಾರದು ಅಂತ ಹೇಳಿದೆಯಂತೆ. ಅರ್ಜಿದಾರರ ವೈಯಕ್ತಿಕ ಜೀವನ, ಘನತೆ ಮತ್ತು ಗೌರವಕ್ಕೆ ಧಕ್ಕೆ ತರುವಂತಹ ಯಾವುದೇ ವಿವಾದಿತ ಚಿತ್ರವನ್ನ ಚಿತ್ರಮಂದಿರ ಅಥವಾ OTT ವೇದಿಕೆಗಳ ಮೂಲಕ ಬಿಡುಗಡೆ ಮಾಡಬಾರದು ಅಂತ ನಿರ್ಮಾಪಕರು, ನಿರ್ದೇಶಕರು ಮತ್ತು ವಿತರಕರಿಗೆ ನ್ಯಾಯಾಲಯ ಸೂಚನೆಯನ್ನ ನೀಡಿದೆ. ದರ್ಶನ್ ದಂಪತಿ ವಾದವೇನು? ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿದ ದಾವೆಯಲ್ಲಿ ಕೆಲವು ಪ್ರಮುಖ ಆತಂಕಗಳನ್ನು ವ್ಯಕ್ತಪಡಿಸಿದರು. ರೇಣುಕಾಸ್ವಾಮಿ ಪ್ರಕರಣವು ಸದ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದೆ. ಇಂತಹ ಸಮಯದಲ್ಲಿ ಅದೇ ವಿಷಯದ ಮೇಲೆ ಸಿನಿಮಾ ಬಂದರೆ ಸಾಕ್ಷ್ಯಾಧಾರಗಳು ಮತ್ತು ವಿಚಾರಣೆಯ ಆದಿಯಾದ ಮೇಲೆ ಪ್ರಭಾವ ಬೀರಬಹುದು. ಚಿತ್ರದಲ್ಲಿ ದರ್ಶನ್ ಅವರ ವೈಯಕ್ತಿಕ ಜೀವನ ಅಥವಾ ಪ್ರಕರಣದ ಆರೋಪಗಳನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಉಲ್ಲೇಖಿಸುವುದು ಅವರ ತೇಜೋವಧಿಗೆ ಕಾರಣವಾಗುತ್ತೆ. ಇದು ಕೇವಲ ನಟನೊಬ್ಬನ ವಿಚಾರವಲ್ಲದೆ ಅವರ ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರುವ ವಿಷಯವಾಗಿದೆ ಅಂತ ಅವರು ವಾದವನ್ನ ಮಾಡಿದ್ದಾರೆ. ಸಮಾಜದಲ್ಲಿ ತಮ್ಮ ಕುಟುಂಬದ ಘನತೆಗೆ ಚ್ಯುತಿ ಬರಬಾರದು ಅಂತ ಆತಂಕವನ್ನ ದರ್ಶನ್ ದಂಪತಿ ನ್ಯಾಯಾಲಯದ ಮುಂದೆ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿತ್ರ ಬಿಡುಗಡೆಗೆ ತಡೆ ನೀಡಬೇಕೆಂದು ಅವರು ಕೋರಿದ್ದರು. ಸಿನಿಮಾ ಬಿಡುಗಡೆ ಆಗಿದ್ರೆ ಮುಂದೂಡಿಕೆ ಆಯ್ತಾ? ಬಾಸ್ ಚಿತ್ರತಂಡವು ಈ ಸಿನಿಮಾವನ್ನು 2026ರ ಏಪ್ರಿಲ್ 14ರಂದು ಅದ್ದೂರಿಯಾಗಿ ರಾಜ್ಯಾದ್ಯಂತ ಬಿಡುಗಡೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಆದರೆ ಕೋರ್ಟ್ ತಡೆಯಾಜ್ಞೆಯಿಂದಾಗಿ ಈಗ ಚಿತ್ರದ ಬಿಡುಗಡೆ ಸ್ಥಗಿತಗೊಂಡಿದೆ. ಈ ಕುರಿತು ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ನ್ಯಾಯಾಲಯವು ಸಮನ್ಸ್ ಜಾರಿಗೊಳಿಸಿದ್ದು ಮುಂದಿನ ವಿಚಾರಣೆಯನ್ನ ಮೇ 2ಕ್ಕೆ ಮುಂದೂಡಿದೆ. ಅಲ್ಲಿಯವರೆಗೆ ಚಿತ್ರದ ಯಾವುದೇ ಪ್ರಚಾರ ಅಥವಾ ಪ್ರದರ್ಶನಕ್ಕೆ ಅವಕಾಶವಿರುವುದಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸುತ್ತ ಕತೆ ಹೆಣೆಯಲಾಗಿದೆ ಎನ್ನಲಾದ ಬಾಸ್ ಚಿತ್ರದ ಸುತ್ತಲಿನ ವಿವಾದ ದಿನದಿಂದ ದಿನಕ್ಕೆ ಕಾವೇರುತ್ತಿದೆ. ಚಿತ್ರ ಬಿಡುಗಡೆಗೆ ನ್ಯಾಯಾಲಯ ಈಗಾಗಲೇ ತಡೆಯನ್ನ ನೀಡಿದ್ರು. ಈಗ ಚಿತ್ರತಂಡದ ವಿರುದ್ಧ ಕಾನೂನು ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಬಾಸ್ ಚಿತ್ರದ ಟೀಸರ್ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು. ಈ ಟೀಸರ್ನಲ್ಲಿ ರೇಣುಕಾಸ್ವಾಮಿ ಪ್ರಕರಣದ ಕೆಲವು ಘಟನೆಗಳನ್ನು ಹೋಲುವ ದೃಶ್ಯಗಳಿವೆ ಅಂತ ಆರೋಪಿಸಿರುವ ನಟ ದರ್ಶನ್ ಅವರ ಪರ ವಕೀಲರು ಚಿತ್ರತಂಡದ ವಿರುದ್ಧ ದೂರು ದಾಖಲಿಸಿದ್ರು. ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತಿರುವಾಗಲೇ ಇಂತಹ ದೃಶ್ಯಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವುದು ಕಾನೂನು ಬಾಹಿರ ಅಂತ ವಾದಿಸಲಾಗಿದೆ. ದರ್ಶನ್ ಪರ ವಕೀಲರು ಈಗ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಮೆಟ್ಟಿಲೇರಿದ್ದು ಚಿತ್ರಕ್ಕೆ ಸೆನ್ಸರ್ ಪ್ರಮಾಣ ಪತ್ರ ನೀಡಬಾರದು ಅಂತ ಅಧಿಕೃತವಾಗಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪ್ರಕರಣದ ಸತ್ಯಾಸತ್ಯತೆ ಇನ್ನೂ ನ್ಯಾಯಾಲಯದಲ್ಲಿ ಸಾಬೀತಾಗಿಲ್ಲ. ಇಂತಹ ಸೂಕ್ಷ್ಮ ಸಮಯದಲ್ಲಿ ಸಿನಿಮಾ ಮೂಲಕ ಘಟನೆಯನ್ನ ವೈಭವೀಕರಿಸೋದು ಅಥವಾ ಕಾಲ್ಪನಿಕವಾಗಿ ಚಿತ್ರಿಸೋದು ತಪ್ಪು. ಇದು ಸಾರ್ವಜನಿಕರ ದಾರಿ ತಪ್ಪಿಸುವುದಲ್ಲದೆ ನ್ಯಾಯಾಂಗ ಪ್ರಕ್ರಿಯೆಯ ಮೇಲೂ ಪ್ರಭಾವವನ್ನ ಬೀರಬಹುದು ಅನ್ನೋದು ವಕೀಲರ ವಾದ. ಚಿತ್ರತಂಡಕ್ಕೆ ತಪ್ಪದೆ ಕಾನೂನು ಸಂಕಷ್ಟ. ನೈಜ ಘಟನೆಗಳನ್ನು ಬಂಡವಾಳವಾಗಿಸಿಕೊಂಡು ಸಿನಿಮಾ ಮಾಡಲಾಗ್ತಿದೆ ಎಂಬ ಆರೋಪ ಚಿತ್ರತಂಡಕ್ಕೆ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈಗಾಗಲೇ ಸಿನಿಮಾ ಬಿಡುಗಡೆಗೆ ಕೋರ್ಟ್ ತಡೆ ನೀಡಿದೆ. ಸೆನ್ಸರ್ ಮಂಡಳಿಯಿಂದ ಅನುಮತಿ ಸಿಗದಿದ್ದರೆ ಚಿತ್ರದ ಬಿಡುಗಡೆ ಅಸಾಧ್ಯ. ಮೇ 2ರ ನ್ಯಾಯಾಲಯದ ವಿಚಾರಣೆಗೂ ಮುನ್ನವೇ ಬಾಸ್ ಚಿತ್ರವು ಕಾನೂನು ಹೋರಾಟದ ಸುಳಿಗೆ ಸಿಲುಕಿದ್ದು ಚಿತ್ರದ ಭವಿಷ್ಯ ಈಗ ಸೆನ್ಸರ್ ಮಂಡಳಿ ಮತ್ತು ನ್ಯಾಯಾಲಯದ ತೀರ್ಪಿನ ಮೇಲೆ ನಿಂತಿದೆ. ಪ್ರಿಯ ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಆಧಾರಿತವಾಗಿ ನಿರ್ಮಾಣ ಮಾಡಿರುವಂತಹ ಬಾಸ್ ಸಿನಿಮಾವನ್ನ ದರ್ಶನ್ ಅವರು ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಮತ್ತೆ ಈ ಒಂದು ಕತೆಗೆ ಅನ್ವಯವಾಗುವಂತಹ ಸ್ಟೋರಿಯನ್ನ ಮಾಡಿ ಇವರು ಮೂವಿಯನ್ನ ಮಾಡಿರುವಂಥದ್ದು ಬಿಡುಗಡೆ ಮಾಡೋದು ಒಳ್ಳೇದಾ ಅಲ್ವಾ?
ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.